ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಬೇನೂರುಪೇಟೆ ಹೈಬ್ರಿಡ್ ನ್ಯೂಸ್ ಎಂದಿನಂತೆ ವಿಶೇಷ ಕಾರ್ಯಕ್ರಮ ಜೊತೆ ನಾನು ಬರ್ತಾ ಇರ್ತೇನೆ. ಇವತ್ತು ವಿಶೇಷವಾಗಿ ಪುಣ್ಯಕ್ಷೇತ್ರ ನಂದೀಪುರದಲ್ಲಿ ಒಂದು ಅಸ್ತಮಾ, ದಮ್ಮು, ಕೆಮ್ಮು ರೋಗಿಗಳಿಗೆ ಒಂದು ಆಯುರ್ವೇದಿಕ ಔಷಧವನ್ನು ಕೊಡುವಂಥ ಕಾರ್ಯಕ್ರಮ ನಡೀತಾ ಇದೆ. ಪ್ರತಿ ವರ್ಷವೂ ಕೂಡ ಮೃಗಶಿರ ನಕ್ಷತ್ರ ಕೊಡುವ ಸಂದರ್ಭದಲ್ಲಿ ಈ ಶ್ರೀಮಠದಲ್ಲಿ ಸಾವಿರಾರು ಭಕ್ತರು ಆಗಮಿಸಿ ಒಂದು ಉಚಿತ ಅಸ್ತಮಾ ಶಿಬಿರದಲ್ಲಿ ಭಾಗವಹಿಸಿ ಔಷಧಿಯನ್ನು ಪಡಿತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ತಾಲೂಕುಗಳಿಂದ, ರಾಜ್ಯದ ಎಲ್ಲ ಮೂಲೆಗಳಿಂದ ಕೂಡ ಸಾಕಷ್ಟು ಅಸ್ತಮಾ, ದಮ್ಮು, ಕೆಮ್ಮುರುಗಳು ಬರ್ತಾ ಇದ್ದಾರೆ. ಈ ಒಂದು ಪ್ರತಿ ವರ್ಷದಿಂದ ವರ್ಷಕ್ಕೆ ಇಲ್ಲಿ ಬರ್ತಕ್ಕಂಥವ್ರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಬನ್ನಿ ಮತ್ತಷ್ಟು ವಿಷಯ ತಿಳಿಸುವ ಪ್ರಯತ್ನ ಮಾಡ್ತೀನಿ. ವೀಕ್ಷಕರೇ, ಇವತ್ತೇನು 4-5 ವರ್ಷಗಳಿಂದ ಪುಣ್ಯಕ್ಷೇತ್ರ ನಂದೀಪುರದಲ್ಲಿ ಅಸ್ತಮಾ, ದಮ್ಮು, ಕೆಮ್ಮು ಒಂದು ರೋಗಕ್ಕೆ ಆಯುರ್ವೇದ ಪರಂಪರೆಯಲ್ಲಿರ್ತಕ್ಕಂಥ ಒಂದು ಔಷಧವನ್ನು ಪ್ರತಿ ವರ್ಷ ಮೃಗಶಿರ ನಕ್ಷತ್ರದ ಮೂಲಕ ನಡೆಯುವಂಥ ಸಂದರ್ಭದಲ್ಲಿ ಇವತ್ತು ಏನು ಬಸವರಾಜ್ ಡಾಕ್ಟ್ರು ಮತ್ತು ಅವರ ಕುಟುಂಬದ ಪರಿವಾರದವರು ಇವತ್ತು ಪುಣ್ಯಕ್ಷೇತ್ರ ನಂದೀಪುರದಲ್ಲಿ ಒಂದು ಕಾರ್ಯಕ್ರಮದ ಒಂದಿಗೆ ಗುರುಗಳ ಆಶೀರ್ವಾದದೊಂದಿಗೆ ಇವತ್ತೆಲ್ಲ ನಮಸ್ಕಾರ ಸರ್. ಪ್ರತಿ ವರ್ಷವೂ ಕೂಡ ಒಂದು ನಂದೀಪುರ ಪುಣ್ಯಕ್ಷೇತ್ರದಲ್ಲಿ ಒಂದು ಅಸ್ತಮಾ ಶಿಬಿರ ಹಮ್ಮಿಕೊಂಡಿದ್ರಿ. ಇತಿಹಾಸ ಮತ್ತು ಔಷಧ ಬಗ್ಗೆ ಹೇಳೋದಾದ್ರೆ ಸರ್, ಇದು ಅಸ್ತಮಾ ಅನ್ನುವಂಥದ್ದು ಏನೈತಲ್ಲ, ಇದು ಬಹಳ ಜನರಿಗೆ ಒಂದು ತೊಂದರೆ ಕೊಡುವಂತ ಕಾಯಿಲೆ. ದಿನನಿತ್ಯ ಬಹಳ ಜನ ಇದರಿಂದ ತೊಂದರೆ ಒಳಪಟ್ಟಿದ್ದಾರೆ. ಅಂಥವ್ರು ಪ್ರತಿ ಸಲ ಆಸ್ಪತ್ರೆಗೆ ಹೋಗಿ ನೆಬುಲೈಸೇಷನ್ ಎಲ್ಲ ತಗೊಂಡು ಆದರೂ ಕೂಡ ಕಡಿಮೆ ಆಗಿಲ್ಲ ಅನ್ನುವಂಥವ್ರು ನಾವು ನೋಡಿದ್ದೀವಿ. ಹಾಗಾಗಿ ಶ್ರೀಮಠದಿಂದ ಈ ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ಒಂದು 5,000 ವರ್ಷಗಳ ಹಿಂದೆ ಇರುವಂತಹ ಮೂಲಭೂತ ಗ್ರಂಥಗಳನ್ನು ನೋಡಿಕೊಂಡು ಅದರ ಆಧಾರದ ಮೇಲೆ ಔಷಧವನ್ನು ಕೊಟ್ಕೊಂತ ಬಂದಿರುವಂಥದ್ದು ನಮ್ಮ ತಂದೆಯವರಾದಂತಹ ಡಾಕ್ಟರ್ ಬಸವರಾಜ ಹಿರೇಮಠ ಅವರ ಮಾರ್ಗದರ್ಶನದಲ್ಲಿ ಹಾಗೂ ಶ್ರೀಮಠದ ಪರಮ ಪೂಜ್ಯರಾದಂತಹ ಡಾಕ್ಟರ್ ಮಹೇಶ್ವರ ಸ್ವಾಮೀಜಿಗಳವರ ನೇತೃತ್ವದಲ್ಲಿ ಈ ಕಾರ್ಯಗಳನ್ನು ನಡೆಸುವಂತ ಬಂದಿದ್ದೇವೆ. ಬಹಳಷ್ಟು ಜನ ಇದರಿಂದ ಆರಾಮಾಗಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಾಕಷ್ಟು ಜನ ಬಡವರು ಇರ್ತಾರೆ, ಅಂತರ್ಗೂ ಕೂಡ ಒಂದು ಅಸ್ತಮಾ ಬಂದಿರುತ್ತೆ. ಲಕ್ಷಾಂತರ ಖರ್ಚು ಮಾಡುವಂಥ ಒಂದು ಅವ್ರಿಗೆ ಕೆಪಾಸಿಟಿ ಇರಲ್ಲ ಬಡವರಿಗೆ. ಅಂಥವ್ರಿಗೆ ಒಂದು ಶ್ರೀಮಠದ ಒಂದು ಸದುಪಯೋಗ ಪಡ್ಕೊಂಡಿದ್ದಾರೆ ಹೇಗೆ ಅಂತ? ಹೌದು ಸರ್, ತುಂಬಾ ಜನ ಬಹಳ ಹಳ್ಳಿ ಕಡೆಯಿಂದ ಎಲ್ಲ ಬಂದಿದ್ದಾರೆ ಮತ್ತು ಇದು ಸಂಪೂರ್ಣವಾಗಿ ಉಚಿತ. ಇದಕ್ಕೆ ಯಾವುದೇ ರೀತಿಯಾದಂತಹ ದುಡ್ಡನ್ನ ತಗೊಳ್ಳೋದಿಲ್ಲ. ವರ್ಷಕ್ಕೆ ಒಂದು ಸಲ ಈ ಮೃಗಶಿರ ನಕ್ಷತ್ರ ಕೂಡುವಂತ ಸಮಯದಲ್ಲಿ ನೀಡುವಂತಹ ಈ ಔಷಧಿ ಸಂಪೂರ್ಣ ಉಚಿತ ಮತ್ತು ಎಲ್ಲ ರೀತಿಯಾದಂತಹ ಬಡವರಿಗೆ, ಎಲ್ಲ ವರ್ಗದವರಿಗೂ ಕೂಡ ಇದು ಆರ್ಥಿಕವಾಗಿ ಹಿಂದುಳಿದವರಿಗೆ ಅನುಕೂಲ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡುತ್ತೆ. ಕಾರ್ಯಕ್ರಮ ನೋಡ್ತಾ ಇರ್ತಾರೆ, ಯಾವ ವಯಸ್ಸಿನವ್ರು ತಗೋಬೇಕು, ಏನಾದರೂ ಇದಕ್ಕೆ ಪತ್ತೆ ಇದೆ ಅಂತ ಕೇಳ್ತಾ ಇರ್ತಾರೆ. ಅದ್ರ ಬಗ್ಗೆ ಹೇಳೋದಾದ್ರೆ 5 ವರ್ಷ ಮೇಲ್ಪಟ್ಟ ಎಲ್ಲ ರೀತಿಯಾದಂತಹ ಜನರಿಗೆ ನಾವು ಇದನ್ನ ಸಜೆಸ್ಟ್ ಮಾಡ್ತೀವಿ. ಹಂಗೆ ಮತ್ತೆ ಮೇನ್ ಅಂದ್ರೆ ಪಥ್ಯದ ಬಗ್ಗೆ ಏನಾದ್ರು ಮಾತಾಡ್ಬೇಕಂದ್ರೆ ಈ ಬದ್ನಿಕಾಯಿ ಮತ್ತು ಈ ಕರಿದ ದೀನ್ಸ ಅಂತ ಏನ್ ಹೇಳ್ತೀವಿ, ಕರಿದ ಪದಾರ್ಥಗಳು ಒಂದು 14 ದಿನಗಳವರೆಗೆ ಅಂದ್ರೆ ಮೃಗಶಿರ ನಕ್ಷತ್ರ ಮುಗಿಯುವವರೆಗೆ ತಗೋಬಾರ್ದು ಮತ್ತು ಸಂಪೂರ್ಣವಾಗಿ ಶಾಕಾಹಾರಿ ಅಂದ್ರೆ ಸಸ್ಯಾಹಾರಿ ಆಹಾರವನ್ನ ಬಳಸ್ರಿ ಅಂತ ಹೇಳ್ತೇವೆ. ನಮಸ್ತೆ ಸರ್. ವಿಶೇಷವಾಗಿ ಅಸ್ತಮಾ ಚಿಕಿತ್ಸಾ ಭಾಗವಹಿಸಿದ್ರೆ ಎಷ್ಟು ವರ್ಷ ನಾವು 4 ವರ್ಷದಿಂದ ಬರ್ತಾ ಇದ್ದೀವಿ ಸರ್ ಇಲ್ಲಿಗೆ.
ನಮ್ಮ ಸ್ವಂತ ಊರು ಹರಪನಹಳ್ಳಿ. ನಾವಿರೋದು ಬೆಂಗಳೂರು ಯಲಹಂಕದಲ್ಲಿರೋದು. ಈಗ ನಾವು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ಬೇಕಾದ್ರೆ ತುಂಬ ಹಾಸ್ಪಿಟ್ಲಿಗೆ ತೋರಿಸಿದೆ. ಧೂಳು ಕೆಮ್ಮು, ಒಣ ಕೆಮ್ಮು, ಅದು ಎಷ್ಟೇ ಖರ್ಚು ಮಾಡಿದರೂ ನಮಗೆ ಆಸ್ಪತ್ರೆ ಇದಾಗಲಿಲ್ಲ. 4 ವರ್ಷದಿಂದ ಇಲ್ಲಿ ಬರೋಕಾದ್ಮೇಲೆ ನನಗೆ ಕೆಮ್ಮು ಪೂರ್ತಿ ಕಮ್ಮಿ ಆಗಿದೆ. 100% ಕಮ್ಮಿ ಆಗಿದೆ ನನಗೆ. ಖಾಸಗಿ ಹಾಸ್ಪಿಟಲಲ್ಲಿ ಎಷ್ಟು ಹೆವಿ ಡೋಸ್ ಇದೆಯೋ ಎಲ್ಲ ಡೋಸು ತೊಗೊಂಡೆ. ಯಾವ ಡೋಸ್ ತೊಗೊಂಡ್ರು ಅದು ಕೆಮ್ಮು ಕಡಿಮೆ ಆಗಿಲ್ಲ. ನಮ್ಮ ಹೆಸರು ಕೊಟ್ರೇಶ್ ಅಂತೇಳಿ, ನಮ್ಮ ಸಂಡೂರು ರೀ. ನಮಗಿಲ್ಲಿ ಅಸ್ತಮ ಅಂತೇಳಿ ಇತ್ತು ರೀ. ನಮಗಿಲ್ಲಿ ಬಳ್ಳಾರಿಯಾಗ ತೋರಿಸಿದೆ. ಭಾಳ ಸುಮಾರು ಒಂದು 50-60 ಸಾವಿರ ರೂಪಾಯಿ ಖರ್ಚು ಮಾಡಿದ್ದೀನಿ. ಏನು ಆರಾಮಾಗಿಲ್ಲ. ಇವತ್ತು ಗುಳಿಗೆ ಖಾಲಿ ಆಯ್ತು ಅಂದರೆ ಮತ್ತೆ ಶುರುವಾಗುತ್ತೆ. ಗುಳಿಗೆ ಇರೋ ಮಟ್ಟ ಏನಾಗಲ್ಲ. ಹಂಗಾಗಿ ಅಜ್ಜರ ಹತ್ರ ಬಂದಿದ್ವಿ. ಲಕ್ಷಾಂತರ ಜನದ್ದು ಇಲ್ಲಿ ನೋಡಿದ್ವಿ. ಒಂದು ಭಾಳ ಜನದ್ದು ಎಲ್ಲರೂ ವಿಚಾರ ಮಾಡಿದ್ವಿ. ವಿಚಾರ ಮಾಡಿ ಆದಮೇಲೆ ಎಲ್ಲದೂ ಗುಣ ಆಗೈತೆ ಅಂತಿದ್ರು. ಇದೇ ಫಸ್ಟ್ ವರ್ಷ ಬಂದಿದ್ದೀನಿ. ಇಲ್ಲಿ ಗುಣಮುಖ ಆಗ್ತಾರೆ ಅಂತ ಭಾಳ ಜನ ಹೇಳಿರೋದ್ರಿಂದ ನಾನು ಇಲ್ಲಿ ಗುಣಮುಖ ಆಗ್ತೀನಿ ಅನ್ನೋ ಒಂದು ಭರವಸೆ ಇಟ್ಕೊಂಡು ಇಲ್ಲಿ ಬಂದಿದ್ದೀನಿ. ಇಲ್ಲಿ ಏನು ₹1 ದುಡ್ಡು ಇಲ್ಲ ರೀ. ಅಲ್ಲಿ ಭಾಳ ದುಡ್ಡು ಹಾಳು ಮಾಡ್ಕೊಂಡು ಇಲ್ಲಿ ವೀಕ್ಷಕರೇ, ನೀವೇನು ಪುಣ್ಯಕ್ಷೇತ್ರ ನಂದೀಪುರದಲ್ಲಿ ಸುಮಾರು 4-5 ವರ್ಷಗಳು ನಡೆದು ಬರತಕ್ಕಂಥ ಅಸ್ತಮಾ, ದಮ್ಮು, ಕೆಮ್ಮಗಳಿಗೆ ಒಂದು ಆಯುರ್ವೇದ ಔಷಧವನ್ನು ಕೊಡ್ತಾ ಇದ್ದಾರೆ. ಸುಮಾರು ರಾಜ್ಯದಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಸಾಕಷ್ಟು ಜನರು ಬಂದು ಈ ಒಂದು ಔಷಧ ಸ್ವೀಕರಿಸಿದ್ದಾರೆ. ಪ್ರತಿ ವರ್ಷವೂ ಕೂಡ ಮೃಗಶಿರ ನಕ್ಷತ್ರ ಕೂಡುವಂಥ ಸಮಯದಲ್ಲಿ ಈ ಔಷಧವನ್ನು ಕೊಡ್ತಾ ಇದ್ದಾರೆ. ಸುಮಾರು ಸಾವಿರಾರು ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಔಷಧ ತೆಗೆದುಕೊಂಡಿದ್ದಾರೆ. ನೀವೇನು ನೋಡ್ತಾ ಇದ್ದೀರಿ ನಮ್ಮ ಹಿಂದ್ಗಡೆ ಸಾಕಷ್ಟು ಜನ ಇವತ್ತು ತಾಲೂಕು, ಜಿಲ್ಲೆ, ಅನೇಕ ಗ್ರಾಮಗಳಿಂದ ಬಂದು ಈ ಔಷಧ ಪಡಿತಾ ಇದ್ದಾರೆ. ಇದು ಇವತ್ತು ಅನೇಕ ಜನರು ಕೂಡ ಅಸ್ತಮಾ, ದಮ್ಮು, ಕೆಮ್ಮುಗಳನ್ನು ವಾಸಿ ಮಾಡಿದ ಆ ಒಂದು ನಂಬಿಕೆಯಿಂದ ಈ ಒಂದು ಪರಂಪರೆ ಮುಂದುವರಿತಾ ಇದೆ. ನೀವು ಕೂಡ ಮುಂದಿನ ದಿನಮಾನಗಳಲ್ಲಿ ಶ್ರೀಮಠಕ್ಕೆ ಭೇಟಿ ನೀಡಿ ಒಂದು ಅಸ್ತಮಾ ಶಿಬಿರದಲ್ಲಿ ಭಾಗಿಯಾಗಿ ಅಂತ ಹೇಳ್ತಾ ಸದಾ ನೋಡ್ತಾರೆ ಹೈಬ್ರಿಡ್ ನ್ಯೂಸ್. ನಮಸ್ಕಾರ.